ಕನಿಷ್ಠ ಒಂದು 50 ವರ್ಷದಿಂದ ನಾವು ಇಲ್ಲಿ ಓಡಾಡ್ತಕ್ಕಂಥದ್ದು. ನಾವು ಸಣ್ಣ ಮಕ್ಕಳಾಗಿದ್ದಾಗಿಂದಲೂ ಕೂಡ ಈ ಊರನ್ನ ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು. ಇಲ್ಲಿ ವ್ಯವಸ್ಥೆ ಹೆಂಗಾಗಿದೆ ಅಂದ್ರೆ, ಇದೊಂದು 2 ಕಿಲೋಮೀಟರ್ ಮೇನ್ ರೋಡ್ ಇಲ್ಲೇ ಟಾರ್ ರೋಡ್ ಬಂತು, ಒಂದು 2 ಕಿಲೋಮೀಟರ್ ಈ ಕಡೆ ಹಳ್ಳಿ ಹೋಗ್ಬೇಕು, ಮುಂದೆ ಹೋದ್ರೆ ಗೌಟೂರಿ ಹೋಗ್ತಿತ್ತೆ. ಅಂಥದ್ರಲ್ಲಿ ಮಲೆನಾಡಿನ ರಸ್ತೆ ಇದು. ಮಳೆ ಬೇಸಿಗೆಲೆಲ್ಲ ಸಾಧಾರಣ ಓಡಾಡ್ಕೊಂಡಿರ್ತೀವಿ ಹಂಗ ಜೀವನ ಮಾಡ್ಕೊಂಡು. ಮಳೆಗಾಲದಲ್ಲದು ತುಂಬಾ ಕಷ್ಟ ಆಗುತ್ತೆ ನೋಡಿ. ಶಾಲೆ ಮಕ್ಕಳಿದ್ದಾರೆ, ವಯಸ್ಸಾದವರಿದ್ದಾರೆ, ಬಹಳ ಅಂಗವಿಕಲರಿದ್ದಾರೆ, ಓಡಾಡಕ್ಕಾಗಲ್ಲ ಈ ರಸ್ತೆಯಲ್ಲಿ. ಕಳೆದ ಸರಿ ನಾನು ಇದೇ ಸಂದರ್ಭದಲ್ಲಿ ಶಾಸಕರು ಬಂದಿದ್ರು, ಆರ್ಗ ಜ್ಞಾನೇಂದ್ರ ಅವರು ಕರ್ಕೊಂಡು ಬಂದಿಲ್ಲಿ ತೋರಿಸಿದೆ. ಅವರು ಅವ್ರದೇ ಆದ ಕಾರಣಗಳನ್ನ ಹೇಳ್ಕೊಂತ ಹೋದ್ರು, ಹಣ ಇಲ್ಲ ಹಂಗೆ ಹಿಂಗೆ ನೋಡೋಣ ಅಂತ ಹೇಳಿ. ಆದ್ರೆ ನಮ್ಮ ಬದುಕು ಹೆಂಗಾಗಬೇಕು ಈಗ? ನಾವು ಬದುಕೋದು ಹೆಂಗೆ ಈಗ? ಯಾವ ತರ ಮಾಡ್ಬೇಕು? ಇದಕ್ಕೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು, ಅಧಿಕಾರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಇಲ್ಲ ಅಂದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಗೆ ವಿಷನಾರು ಕೊಟ್ಟು ಬಿಟ್ರೆ ಅಲ್ಲಿ ನಮ್ಗೆ ಕ್ಲೋಸ್ ಆಗುತ್ತೆ. ನಾವು ಯಾವುದೇ ರೀತಿಯಲ್ಲಿ ನಿಮ್ಮ ಹತ್ರ ಕೇಳಕ್ ಬರೋದಿಲ್ಲ. ಇಂಥ ಒಂದು ಪ್ರಯತ್ನಗಳಾಗ್ತಾ ಇದೆ. ಹಾಗಾಗಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟರು ಸರ್ಕಾರ ಇದನ್ನು ಗಮನ ಹರಿಸಿ ನಮ್ಗೊಂದು 2-3 ಕಿಲೋಮೀಟರ್ ರಸ್ತೆ ಇದೆ. ಇದಕ್ಕೆ ಅದು ಅಂಬರೀಕರಣ ಆಗ್ಬೋದು ಅಥವಾ ಜಲ್ಲಿ ಇದು ಬಿಚವಣೆ ಆಗ್ಬೋದು, ಅದನ್ನ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಈ ತರ ಕೆಸರಾಗ ಹೆಂಗ್ ದಾಡ್ಸೋದು? ಊರಾಗೆ ಮಂಡಲದವ್ರು ಸತ್ತೋಗ್ಯಾರ, ಸರ್ಕಾರದವ್ರು ಸತ್ತೋಗ್ಯಾರ. ಈ ತರ ರೋಡಾಗೆ ಊರು ಮನೆ ಹೆಂಗೆ ಈ ಹೆಣ ಉದ್ದಕ್ಕೆ ಅವ್ರಾಗ್ರ ಹಿಂದೆ 10 ದೂರ ಗ್ಯಾಪ್